ಯಜಮಾನ ನಿಮ್ಮ ಹೆಸರು ಹೇಳಿ. ಉಚ್ಚರಾಯಂಕ. ಉಚ್ಚರಾಯಂಕ ಯಾವ ಊರು? ಗುಮ್ಮಚನಹಳ್ಳಿ. ಹಾಂ, ಗುಮ್ಮಚನಹಳ್ಳಿ ಯಾವ ಹೋಬಳಿ ಬರುತ್ತೆ? ಮೈಸೂರು ತಾಲೂಕು ಜೈಪುರ ಹೋಬಳಿ. ಜೈಪುರ ಹೋಬಳಿ. ಎರಡು ಜೊತೆ ನಿಮ್ಮವೇನಾ? ಎರಡು ತಮ್ಮಯ್ಯ. ನಿಮ್ಮ ಅಣ್ಣ ತಮ್ಮದಿರ್ತಾ ನಿಮ್ಮದೇನಾ? ನಮ್ದು ಎರಡು ಜೊತೆ. ಹೌದಾ? ಇವು ಎಷ್ಟು ತಿಂಗಳು ಕರುಗಳು ಇವು? ಒಂದು ವರ್ಷ ಒಂದು 3 ತಿಂಗಳು 4 ತಿಂಗಳು ಆಗಿದೆ. ತೊಗೊಂಡು ಎಷ್ಟು ದಿನ ಆಯ್ತು ಇವನ್ನ? ತಗೊಂಡು ಇದು 55 ದಿನ. ಓ, ಇವಾಗ ಜಾತ್ರೆಗೋಸ್ಕರ ತೊಗೊಂಡಿರೋದು. ಎಲ್ಲಿ ತೊಗೊಂಡಿದ್ದು? ಎಮ್ಗಿರಿ ಬೆಟ್ಟ ಜಾತ್ರೆಯಲ್ಲಿ ತೊಗೊಂಡಿರೋದು. ಇವು ಚುಂಚನಕಟ್ಟೆವು. ಚುಂಚನಕಟ್ಟೆವು. ಹಾಂ ಹಾಂ ಹಾಂ. ಅಂದರೆ ಜಾತ್ರೆಗೆ ಮಾತ್ರ ತಗೊಂಡಿದ್ದೀರಾ? ಯಾವಾಗೂ ಒಂದು ಜೊತೆ ಇರ್ತಾವೆ ಮನೇಲಿ? ಕೊಡ್ತೀವಿ, ಹೋಗಿಲ್ಲ ಅಂದ್ರೆ ಮೆರವಣಿಗೆ ಹೋಗ್ತೀವಿ. ಹಾಂ ಹಾಂ ಹಾಂ. ಯಾವಾಗಲೂ ಮನೇಲಿ ಇರ್ತಾವ ನಿಮ್ಮ ಮನೇಲಿ ಕರುಗಳು ಸಾಕೊಂತೀರಾ ಯಾವಾಗಲೂ? ಸಾಕಣೆ ತಂಗಿ ಇರ್ತೀವಿ ನಾವು. ಹಾಂ ಹಾಂ. ಕೆಲಸನೂ ಮಾಡ್ತೀರಾ ಕರುಗಳಲ್ಲಿ? ಮಾಡ್ತೀವಿ. ಹಾಂ ಹಾಂ ಹಾಂ. ಕೈ ತಿಂಡಿ ಏನು ಕೊಡ್ತೀರಾ ಅವಕ್ಕೆ? ಕೈ ತಿಂಡಿ ಏನಿಲ್ಲ, ರವಾ ಬೂಸ, ಹಾಂ, ಆಮೇಲೆ ಈ ತಿಂಡಿ ಅಷ್ಟೇ ನಮ್ಗೆ ಕೊಡೋದು. ಹಾಂ. ಏನು ಹೇಳ್ತೀರಾ ರೇಟ್ ಇದು? ಒಳ್ಳೆ ಒಟ್ಟು ಹಾಂ. ಇದಕ್ಕೆ ಎಷ್ಟು ಜೊತೆಗೆ? ಇದಕ್ಕೆ ಹಾಂ, ಒಂದು 20ಕ್ಕೆ ಚುಂಚನಕಟ್ಟೆ ತಗೊಂಡಿವಿ. ನೀವೇನು ಹೇಳ್ತಿದ್ದೀರಾ ವ್ಯಾಪಾರ? ಎಷ್ಟು ಕೇಳ್ತಾ ಇದ್ದೀರಾ ವ್ಯಾಪಾರ ಈಗ? ಒಂದು 60 ಹೇಳ್ತಾವೆ. ಇವು ಇವು ಒಂದು 20, ಇವು 25 ತಗೊಂಡಿದ್ವಿ. ಹಾಂ ಇವನು ಒಂದು 60 ಹೇಳ್ತಾವೆ. ಹಾಂ 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 ಹಾಂ. ಸರ್ ಹೇಳಿ ಸರ್, ಏನೋ ಹೇಳಿದ್ರಲ್ಲ ಈ ದಾವಣಿಯಲ್ಲಿ? ಈ ಹೊಳೆ ಪಕ್ಕದಲ್ಲಿರೋ ದಾವಣಿಲಿ ಹಾಂ, ಹಳ್ಳಿಕಾರ್ ಎತ್ತುಗಳು, ಹಳ್ಳಿಕಾರ್ ಕರುಗಳು, ಹಳ್ಳಿಕಾರ್ ಇದು ಹಾಂ ಫೇಮಸ್ಸು. ಯಾಕೆ ಅಂತಂದ್ರೆ ಇದು ದಡಗಾಡು ದಾವಣಿ ಅಂತ. ಯಾಕೆ ಅಂತಂದ್ರೆ ಇಲ್ಲಿ ಸುತ್ತಮುತ್ತ ಇರೋ ದಾವಣಿಲಿ, ಈ ಹೊಳೆ ಪಕ್ಕದಲ್ಲಿರೋ ದಾವಣಿ ಎಲ್ಲ ದಡಗಾಡು ಜನಗಳೇ ಬಂದಿರೋದು. ದಡಗಾಡು ಅಂದ್ರೆ ಅರ್ಥ? ದಡಗಾಡು ಅಂತಂದ್ರೆ ನೀರಾವರಿ ಕಮ್ಮಿ. ಹಾಂ ಗೆಜ್ಜಲ್ಗಾಡು, ಗೆಜ್ಜಲ್ಗಾಡಿ, ರಾಗಿ, ಜೋಳ ಅಷ್ಟೇ ಬೆಳೆಯೋದು, ಹಾಂ ಹಾಂ ಕಡಲೆಕಾಯಿ ಅಷ್ಟೇ ಬೆಳೆಯೋದು. ಹಾಂ ಹಾಂ. ಇನ್ನು ಅದು ಬಿಟ್ರೆ ಕಬ್ಬು ಪಬ್ಬು ಬೆಳೆಯುವಂತ ಜಮೀನುಗಳಿಲ್ಲ. ಅಲ್ಲ, ಶ್ರೀರಂಗಪಟ್ಟಣದವರಲ್ಲ ಅವರೆಲ್ಲ? ಶ್ರೀರಂಗಪಟ್ಟಣದವರು ಅಂತಂದ್ರೆ ನಮ್ದು ಲಾಸ್ಟ್ ಬಾರ್ಡರ್ ಇರ್ತದೆ. ಹಾಂ ಹಾಂ. ನಮ್ದು ಕೊಕ್ರೆಹುಂಡಿ ಶ್ರೀರಂಗಪಟ್ಟಣ ತಾಲೂಕು, ಮಂಡ್ಯ ಜಿಲ್ಲೆನೆ. ಹಾಂ. ಅಂದ್ರೆ ಲಾಸ್ಟ್ ಬಾರ್ಡರ್ ಇರ್ತದೆ. ವರ್ಣೆ ನಾಲೆ ಬಿಟ್ರೆ ಮಾತ್ರ ಹಾಂ ಸ್ವಲ್ಪ ಅಷ್ಟೋ ಇಷ್ಟೋ ಭತ್ತ ಬೆಳ್ಕೊತಾರೆ ಅಷ್ಟೇನೆ. ಹಾಂ ಹಾಂ. ಅದ್ ಬಿಟ್ರೆ ಇನ್ ಬೆಳೆಯಕ್ಕಾಗಲ್ಲ ಏನು. ಹಾಂ. ಅಂದ್ರೆ ಇಲ್ಲಿ ಅವ್ರು ಏನಂತಂದ್ರೆ ಕುಂಟೆ ಹೊಡೆಯೋದಾಗ್ಲಿ, ರಾಗಿ ಇದ್ ಮಾಡೋದಾಗ್ಲಿ, ಇಷ್ಟು ಉದ್ದನ್ ಕರುಗಳಲ್ಲೇ ಕಲ್ಸಿರ್ತಾರೆ. ಹಾಂ, ಕೆಲಸ ಕಲ್ಸ್ಕೊಡ್ತಾರೆ. ಹಾಂ ಹಾಂ. ಗಾಡಿ ಹೊಡೆಯೋದೇ ಆಗ್ಲಿ, ಹಾಂ ಹಾಂ. ಏನೇ ಕೆಲಸ ಆದ್ರೂ ಇಷ್ಟು ಉದ್ದನ್ ಕರುಗಳಲ್ಲೇ ಕಲ್ಸ್ಕೊಡ್ತಾರೆ. ಹಾಂ ಹಾಂ. ದೊಡ್ಡ ಎತ್ತೇ ಬೇಕು. ನೀರಾವರಿ ಪ್ರದೇಶದವ್ರು ದೊಡ್ಡ ಎತ್ತುಗಳು ಬೇಕು. ನೀರಾವರಿ ಇರೋ ಪ್ರದೇಶದಲ್ಲಿ ಅವು ದೊಡ್ಡ ಅವ್ರಿಗೆ ಕಬ್ಬು ಹೊಡಿಯಕ್ ಬೇಕು, ದೊಡ್ಡ ಎತ್ತುಗಳು ಬೇಕು. ಬೋರ್ ಹೊಡಿಯಕ್ ಬೇಕು, ಹಾಂ ಅದೆಲ್ಲ ಹೊಡಿಯಕ್ ಬೇಕಾಯ್ತದೆ. ನಮ್ಗೆ ಇಷ್ಟುದ್ದ ಕರುಗಳಲ್ಲೇ ವ್ಯವಸಾಯ ಮಾಡ್ಬಿಡ್ತೀವಿ, ಹಾಂ ಹಾಂ ಕಲ್ಸ್ಕೊಡ್ತೀವಿ. ಎಂತ ಕರುಗಳು, ಹಾಲ್ ಕರುಗಳು ಇದ್ರು ಕಲ್ಸ್ಕೊಡ್ತೀವಿ. ಹಾಂ ಹಾಂ. ಅದ ಗದ್ದೆ ಹಳ್ಳಿಯವರು ಕಲ್ಸಕ್ಕಾಗಲ್ಲ. ಅಲ್ಲ, ಅವ್ರು ದೊಡ್ಡವೇ ತಗೊಂಡ್ರು. ಏನೇ ಇದ್ರು ದೊಡ್ಡ ಎತ್ತು. ನಿಮ್ಮ ಕಡೆಯಿಂದ ಪಳಿಗೆ ಅಲ್ಲಿ ಹೋಗ್ಬೇಕು. ನಮ್ ಕಡೆಯಿಂದ ಕಲ್ತಿ ಅಲ್ಲಿ ಅಲ್ಲಿ ಹೋಗ್ಬೇಕು. ಹೋಗ್ಬೇಕು. ಇಲ್ಲಿರೋ ದಾವಣಿಗಳ್ಗಲ್ಕ ಹಾಂ ಫೇಮಸ್, ಹಳ್ಳಿ ಕಾರ್ ತಳಿಲಿ ಫೇಮಸ್ ಅಂತಂದ್ರೆ ಈ ದಾವಣಿನೇ. ಚಿಕ್ಕ ಕರುಗಳೇ ಆಗ್ಲಿ, ಜಾತಿ ಕುಲದಲ್ಲೇ ಆಗ್ಲಿ, ಹ್ಞೂ ಹ್ಞೂ ಮೇಳ್ಗಟ್ಟಲೆ ಆಗ್ಲಿ, ಒಳ್ಳೆ ಕರುಗಳು ಸಿಗೋದು ಈ ದಾವಣಿಲಿ ಸಿಗ್ತವೆ. ಹಸಗಳು ಹೋಗ್ಬೇಕು ಅಂದ್ರೆ ತೋಪ್ ಕೊಂಡೋಗ್ಬೇಕು, ಹಾಂ ಹಾಂ. ಮೇಲ್ಗಡೆ ತೋಪಲ್ಲಿ ಸಿಗ್ತವೆ ಹಾಂ ಹಾಂ. ಹಸಗಳು. ಹಸುಗಳು, ಕೆಲಸ ಹಸುಗಳು ಸಿಗ್ತವೆ. ಹಸಿಗಳು ಯಾವೇ ಆಗ್ಲಿ. ಹಾಲು ಹಸುಗಳು ಕಮ್ಮಿ ಅಲ್ಲ ಇಲ್ಲಿ? ಹಾಲು ಹಸುಗಳು ಕಮ್ಮಿ, ಹಾಲು ಹಸುಗಳು ಕಮ್ಮಿ ಸರ್. ಹಾಲು ಹಸುಗಳು ಕಮ್ಮಿ. ಕೆಲಸದ ಹಸುಗಳು ಸಾಕ ಚೆನ್ನಾಗಿರೋ ಸಿಗ್ತವೆ. ಅವ್ರು ಕೇಳೋದು ಮಾಮೂಲಿ ಕೇಳಬೇಕಲ್ಲ. ಆಯ್ತು ಸರ್, ಧನ್ಯವಾದಗಳು ನಿಮ್ಮ ಮಾಹಿತಿಗೆ. ಥ್ಯಾಂಕ್ ಯು ಸರ್.